ಸರ್ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟ್ ಸರ್ ಮಕ್ಕಳಲ್ಲಿ. ಈಗಲೂ ಕೂಡ ಟೈಮ್ ಟೇಬಲ್ ಮಾಡಲಿಕ್ಕೆ ಕಷ್ಟ ಸರ್. ನಾನು ತುಂಬ ಮಕ್ಕಳಿಗೆ ಸಜೆಸ್ಟ್ ಮಾಡ್ತೀನಿ, ನಾನು ಖುದ್ದು ರೆಡಿ ಮಾಡ್ಕೊಟ್ಟಿದ್ದೀನಿ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ಈ ಥರ ಫಾಲೋ ಮಾಡಿ ನೀವು. ಬಿಕಾಸ್ ನೀವು ಮ್ಯಾಥ್ಸ್ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಾ ಅಂದಾಗ ಅವ್ರೇನು ಮಾಡಬೇಕು, ಮ್ಯಾಥ್ಸನ್ನು 2 ಸತಿ ಹಾಕೋಬೇಕು ಓದುವಾಗ, ಪ್ರಾಕ್ಟೀಸ್ ಮಾಡುವಾಗ. ಮತ್ತು ಅವ್ರಿಗೆ ಆದಂತಹ ಕಂಫರ್ಟ್ ಝೋನಲ್ಲಿ ಅಥವಾ ಯಾವ ಟೈಮಿಂಗ್ಸಲ್ಲಿ ಇವ್ರು ಫ್ರೀ ಇರ್ತಾರೆ ಅದಕ್ಕೆ ನೋಡಿಕೊಂಡು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ಆ ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ಫಾಲೋ ಮಾಡಬೇಕು. ತುಂಬ ಜನ ಟೈಮ್ ಟೇಬಲ್ ರೆಡಿ ಮಾಡ್ಕೊಬಿಡ್ತಾರೆ, ಬಟ್ ಅದನ್ನು ಫಾಲೋ ಮಾಡಲ್ಲ. ಮನೇಲಿ ಇಟ್ಟಿರ್ತಾರೆ ಅಷ್ಟೇ ಹೊರತು ಆ ಟೈಮ್ ಟೇಬಲನ್ನು ಫಾಲೋ ಮಾಡಲ್ಲ. ಏನಕ್ಕೆ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು ಅಂದರೆ ಸರ್, ಈಗ ನೋಡಿ, ನಾನು ಸುಮ್ಮನೆ ಯಾವತ್ತೂ ಮಲಗಿರ್ತೀನಿ, ಎದ್ದಿದ ತಕ್ಷಣ ಕನ್ನಡ ಓದ್ಬಿಡ್ತೀನಿ, ಮತ್ತೆ ಒಂದು ಹಾಫ್ ಆನ್ ಅವರ್ ಬ್ರೇಕ್ ಸಿಕ್ತು, ಮತ್ತೆ ಬಂದಾಗ ಮತ್ತೆ ನಾಳೆ ಟೆಸ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇಂಗ್ಲೀಷ್ ಓದ್ಬಿಡ್ತೀನಿ, ಆಮೇಲೆ ಮ್ಯಾಥ್ಸ್ ಓದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದೇನಾಗುತ್ತೆ, ಎಲ್ಲ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಪರ್ಟಿಕ್ಯುಲರ್ ಆಗಿ ಆ ಟಾಪಿಕನ್ನು ಮುಗಿಸೋದೇ ಇಲ್ಲ. ಏನಾಗುತ್ತೆ, ಸ್ವಲ್ಪ ಓದಕ್ಕೆ ಹೋಗೋಂತ ಅಷ್ಟೇ, ಇನ್ನು ಕಂಪ್ಲೀಟ್ ಆಗಿ ಅದನ್ನು ನಾವು ಎಂಡ್ಗೆ ತಗೊಂಡೇ ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಂತ ತಗೊಳ್ಳಿ ನೀವು. ಮ್ಯಾಥ್ಸಲ್ಲಿ ಸ್ಟಾರ್ಟಿಂಗ್ 1-2 ಪ್ರಾಬ್ಲಮ್ ಮಾಡಿರ್ತಾರೆ, ಇನ್ನು ನೆಕ್ಸ್ಟ್ 2 ಪ್ರಾಬ್ಲಮ್ ಇಂಪಾರ್ಟೆಂಟು. ಫಸ್ಟ್ದು 2 ಮಾಡಿರ್ತಾರೆ, ನೆಕ್ಸ್ಟ್ 2 ಪ್ರಾಬ್ಲಮ್ ಇಂಪಾರ್ಟೆಂಟ್. ಫಸ್ಟ್ 2 ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಸಾಕು ನನಗೆ ಬಂತು, ಬೇರೆ ಲೆಸನ್ಗೆ ಹೋಗೋಣ, ಬೇರೆ ಸಬ್ಜೆಕ್ಟ್ ಹೋಗೋಣ ಅಂತ ಈ ಸಬ್ಜೆಕ್ಟು ಕೂಡ ಚೇಂಜ್ ಮಾಡಿಬಿಡ್ತಾರೆ. ಸೊ ಕಂಪ್ಲೀಟ್ ಆಗಿ ನಾನು ಹೇಳೋವಂಥದ್ದು ಸರ್, 2 hours ಆರ್ 3 hours ಒಂದೇ ಸಬ್ಜೆಕ್ಟ್ಗೆ ಕೊಟ್ಟು ಟೈಮ್ ಟೇಬಲನ್ನು ರೆಡಿ ಮಾಡಿಕೊಂಡು ಅದನ್ನು ಓದಬೇಕು, ಇಮ್ಮಿಡಿಯೇಟಾಗಿ ಬರಿಬೇಕು ಸರ್. ಎಷ್ಟೇ ಓದಿದ್ರು ಸರ್ ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಕೂತ್ಕೊಂಡು ಅವರೇ ಬರಿಬೇಕು. ಆಮೇಲೆ ಒಂದು 5 minutes ಅವರೇ ವ್ಯಾಲ್ಯೂಯೇಷನ್